ಎಲ್ಲರಿಗೂ ನಮಸ್ಕಾರ. ರಥಸಪ್ತಮಿಯ ದಿನಾಂಕ ಮತ್ತು ಸಮಯದ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಹಾಗೆ ಕೆಲವೊಂದಿಷ್ಟು ಪೂಜಾ ವಿಧಾನದ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ರಥಸಪ್ತಮಿಯು ಋತುವಿನ ಬದಲಾವಣೆ ಅಂತ ಹೇಳ್ಬೋದು. ರಥಸಪ್ತಮಿಯ ದಿನವನ್ನ ಸೂರ್ಯ ದೇವನ ಜನ್ಮದಿನ ಹಾಗೆ ವಸಂತ ಋತುವಿನ ಆಗಮನ ಅಂತ ಹೇಳ್ಬಹುದು. ರಥಸಪ್ತಮಿ ದಿನವನ್ನ ನಾರಾಯಣನ ಆರಾಧನೆ ಅಂತ ಕೂಡ ಹೇಳ್ಬೋದು. ರಥಸಪ್ತಮಿಯ ದಿನದಂದು ಸೂರ್ಯ ದೇವನನ್ನು ಕೂಡ ಪೂಜಿಸ್ತಾರೆ. ಹಾಗೆ 2025 ಫೆಬ್ರವರಿಯಲ್ಲಿ ಬರುವ ರಥಸಪ್ತಮಿಯ ದಿನವನ್ನ ಫೆಬ್ರವರಿ 4ನೇ ತಾರೀಕು ಆಚರಣೆ ಮಾಡಬೇಕಾ ಅಥವಾ 5ನೇ ತಾರೀಕು ಆಚರಣೆ ಮಾಡಬೇಕಾ ಅಂತ ಗೊಂದಲ ಶುರುವಾಗಿದೆ. ರಥಸಪ್ತಮಿಯ ದಿನ ಫೆಬ್ರವರಿ 4ನೇ ತಾರೀಕು ಬೆಳಗ್ಗೆ 4:35 ಪ್ರಾರಂಭವಾಗುತ್ತೆ. ಹಾಗೆ ಫೆಬ್ರವರಿ 5ನೇ ತಾರೀಕು ಮಧ್ಯರಾತ್ರಿ 2:30 ಮುಕ್ತಾಯವಾಗುತ್ತೆ. ಈ ಸಮಯದಲ್ಲಿ ರಥಸಪ್ತಮಿ ಆಚರಿಸುವುದು ಸೂಕ್ತ. ರಥಸಪ್ತಮಿ ಪೂಜಾ ವಿಧಾನವನ್ನ ಕೆಲವೊಬ್ಬರು ಆಚರಣೆ ಮಾಡ್ತಾರೆ, ಇನ್ನು ಕೆಲವೊಬ್ಬರು ಈ ಆಚರಣೆಯನ್ನ ಮಾಡೋದಿಲ್ಲ. ಕೆಲವರು ರಥಸಪ್ತಮಿಯ ದಿನದಂದು ಮನೆಯಲ್ಲೇ ದೇವರ ಪೂಜೆಯನ್ನ ಮಾಡಿ ಸೂರ್ಯ ದೇವನನ್ನ ಕೂಡ ಪೂಜಿಸಿ ನೈವೇದ್ಯವನ್ನ ಅರ್ಪಿಸ್ತಾರೆ. ಈ ರೀತಿ ಕೆಲವೊಬ್ಬರು ರಥಸಪ್ತಮಿ ದಿನವನ್ನ ಆಚರಿಸ್ತಾರೆ. ಇನ್ನು ಕೆಲವರು ಅಂದ್ರೆ ಹಳ್ಳಿಗಳಲ್ಲೆಲ್ಲ ರಥಸಪ್ತಮಿ ಅಂದ್ರೆ ನಾರಾಯಣನ ಆರಾಧನೆ ಅಂತ ನಂಬಿಕೆ ಇದೆ. ಅಶ್ವತ್ಥ ಮರ ಹಾಗೆ ಅರಳಿ ಮರ ಎರಡು ಕೂಡ ಒಂದೇ. ಶ್ರೀಮತ್ ನಾರಾಯಣ ಅಶ್ವತ್ಥ ಮರದಲ್ಲಿ ನೆಲೆಸಿರ್ತಾರೆ ಅಂತ ನಂಬಿಕೆ ಇದೆ. ಆದ್ದರಿಂದ ಹಳ್ಳಿಗಳಲ್ಲೆಲ್ಲ ರಥಸಪ್ತಮಿಯ ದಿನದಂದು ಅಶ್ವತ್ಥ ಮರಕ್ಕೆ ಮುಡುಪನ್ನ ಕಟ್ಟಿ ಪೂಜೆ ಸಲ್ಲಿಸ್ತಾರೆ. ಪ್ರತಿ ವರ್ಷ ರಥಸಪ್ತಮಿಯ ದಿನದಂದು ಅಶ್ವತ್ಥ ಮರಕ್ಕೆ ಪೂಜೆ ಸಲ್ಲಿಸೋರು ಉಂಟು. ಪ್ರತಿ ವರ್ಷ ಪೂಜೆ ಸಲ್ಲಿಸೋಕೆ ಆಗದೇ ಇರೋರು ರಥಸಪ್ತಮಿಯ ದಿನದಂದು ಅಶ್ವತ್ಥ ಮರಕ್ಕೆ 3 ವರ್ಷ ಮುಡುಪನ್ನ ಕಟ್ಟಿ ಪೂಜೆ ಸಲ್ಲಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬಿಕೆ ಇದೆ. ಈ ಸಂಪ್ರದಾಯಗಳು ಹಳ್ಳಿಗಳಲ್ಲಿ ಈಗಲೂ ಕೂಡ ಮುಂದುವರಿತಾ ಇದೆ. ನಾನು ಕೂಡ 2 ವರ್ಷ ರಥಸಪ್ತಮಿಯ ದಿನದಂದು ಮುಡುಪನ್ನ ಕಟ್ಟಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ. 2025 ಈ ರಥಸಪ್ತಮಿ ನನಗೆ 3ನೇ ವರ್ಷದ ವ್ರತ. 3ನೇ ವರ್ಷದ ವ್ರತ ಮಾಡಿ ಈ ವ್ರತವನ್ನ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ರತಿ ವರ್ಷ ಕೂಡ ಈ ವ್ರತವನ್ನ ಮಾಡ್ಬೋದು, ಇಲ್ಲ ಪ್ರತಿ ವರ್ಷ ಆಗದೆ ಇರೋರು 3 ವರ್ಷಕ್ಕೆ ಈ ವ್ರತವನ್ನ ಮುಗಿಸ್ಬೋದು. ರಥಸಪ್ತಮಿಯ ದಿನದಂದು ಅಶ್ವತ್ಥ ಮರಕ್ಕೆ ಮುಡುಪನ್ನ ಯಾವ ರೀತಿ ಕಟ್ಟೋದು ಅನ್ನೋದು ಗೊತ್ತಿಲ್ಲ ಅಂದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಈ ವ್ರತದ ಬಗ್ಗೆ ಅಂದ್ರೆ ನಾನು ಯಾವ ರೀತಿ ಫಾಲೋ ಮಾಡಿದ್ದೀನಿ ಅದರ ಬಗ್ಗೆ ಶೇರ್ ಮಾಡ್ಕೋತೀನಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.